ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಗ್ರೀನ್ ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಹೂಕೋಸಿಂದ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು ಇಲ್ಲೊಂದು ಬಾಣಲಿಲಿ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಬಿಸಿಯಾಗಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇವೆರಡೂ ಸೇರಿಸ್ಕೊಂಡು ಸ್ವಲ್ಪ ನೀರು ಕುದಿ ಬಂದರೆ ಸಾಕು. ಈ ಕಡೆ ಇನ್ನೊಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 5 ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ಒಂದು ತುಂಡಷ್ಟು ಚಕ್ಕೆ, 1 ಸ್ಪೂನ್ ಕಾಳು ಮೆಣಸು. ಇಲ್ಲಿ ನೀರು ನೋಡಿ ಚೆನ್ನಾಗಿ ಮಳ್ಳಿದೆ. ಈಗ ನಾನು ಹೂಕೋಸು ಸೇರಿಸ್ಕೊತಾ ಇದ್ದೀನಿ. ನೀರು ಬಿಸಿನೀರಿಗೆ ಹಾಕೋದ್ರಿಂದ ಹುಳ ಏನಾದರೂ ಇದ್ದರೆ ಸತ್ತೋಗುತ್ತೆ ಅನ್ನೋ ಕಾರಣಕ್ಕೆ. ಸ್ವಲ್ಪ ಪುದೀನ ಮತ್ತು ನಾನು ಬೇಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದು ಪಾಲಕ್ ಸೊಪ್ಪಿದು, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಹೂಕೋಸು ತೆಗೆದ್ಬಿಟ್ಟು ಒಂದು ಸೋಸೋದು ಇದರಲ್ಲಿ ಹಾಕೊತಾ ಇದ್ದೀನಿ. ತುಂಬ ಬೇಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ನೀರು ಬಿಸಿ ಆಗ್ತಿದ್ದಂಗೆ ತೆಗೆದ್ರೆ ಹುಳ ಇದ್ದರೆ ಸತ್ತೋಗುತ್ತೆ. ಇವಾಗ ಇದರಲ್ಲಿ ತೆಗ್ದು ಎಲ್ಲನೂ ಇದಕ್ಕೆ ಸೇರಿಸಿ ಇಟ್ಕೊತೀನಿ. ಒಂದು ಬಾಣಲಿಗೆ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಮೈದಾ, ನಾವು ರುಬ್ಕೊಂಬಂದಿರೋ ಪೇಸ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಅರಿಶಿಣದ ಪುಡಿ, ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ನಾವು ರುಬ್ಬಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದು. ಈಗ 1 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ಖಾರ ಬೇಕು ಅಂದರೆ ಇನ್ನೊಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಸೇರಿಸ್ಕೊಳ್ಳಿ. ನೋಡಿಬಿಟ್ಟು ಖಾರ ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಗೋಬಿ ಯಾವುದು ಕಲಿಸ್ತೀವೋ ಅದೇ ರೀತಿ, ಅಂದರೆ ತುಂಬ ತೆಳ್ಳಗೆ ಕಲ್ಸೋಕ್ಕೆ ಹೋಗಬೇಡಿ. ಇದು ಕೋಟಿಂಗ್ ಬೇಕು ನಾವು, ಯಾಕೆಂದರೆ ಇದು ಮಾಡ್ತಿರೋ ಡ್ರೈ ಗೋಬಿ ಆಗಿರೋದ್ರಿಂದ ನಾವು ಸಾಸ್ ಗೀಸ್ ಏನು ಹಾಕಲ್ಲ. ಸೊ ಹಂಗಾಗಿ ಸ್ವಲ್ಪ ಕೋಟಿಂಗ್ ಸ್ವಲ್ಪ ತುಂಬ ದಪ್ಪ ಬೇಡ, ಒಂದು ಮೀಡಿಯಮಲ್ಲಿ ಇರಬೇಕು. ಇದನ್ನು ನೋಡಿ, ಈಗ ಸ್ವಲ್ಪನೇ ಚೆನ್ನಾಗಿ ನೀರು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗೇ ಬೀಟ್ ಮಾಡ್ಕೊತೀನಿ. ಈಗ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ, ಸೋಸ್ ಇಟ್ಕೊಂಡಿದ್ದೆ, ಆ ಗೋಬಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ಈ ಹಂತದಲ್ಲೇ ನಿಮ್ಗೆ ಏನಾದರೂ ಖಾರ ಉಪ್ಪು ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಗೋಬಿ ಮಾತ್ರ ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಸೇರಿಸ್ಕೊಂಡು ಎಣ್ಣೆ ಬಿಟ್ಕೊತಾ ಇದ್ದೀನಿ. ಗೋಬಿ ಒಂದು 10 ನಿಮಿಷನಾದರೂ ಮ್ಯಾರಿನೇಟ್ ಆಗಬೇಕು. ಸೈಡ್ಗೆ ಇಟ್ಕೊಳ್ಳಿ. ಟೈಮ್ ಇದ್ದರೆ 1/2 ಅವರ್ ಬಿಡಿ, ಟೈಮ್ ಇಲ್ಲ ಅಂದರೆ 10 ನಿಮಿಷ ಸಾಕು. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಗೋಬಿನ ನಾನು ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ, ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಏನಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈಗ ಒಂದು ಕಡೆ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೋ, ತಿನ್ನೋಕೆ ಮಾತ್ರ ಅಷ್ಟೇ ಸೂಪರಾಗಿದೆ. ಇದಾಗಿದೆ, ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಗೋಬಿನೂ ಮಾಡ್ಕೊತೀನಿ, ನಾನು ಫ್ರೈ ಮಾಡ್ಕೊತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.